ಬಹುಶಃ ಇವತ್ತು ಯುವಜನೋತ್ಸವ. ಏನು ಯುವಜನೋತ್ಸವ? ಯಾಕೆ ಅಪ್ಪಗಳ ಗುರುನಮನ ಕಾರ್ಯಕ್ರಮದ ನಿಮಿತ್ತವಾಗಿ ಈ ವಿಷಯವನ್ನು ಯಾಕಿಟ್ರು? ಏನು ಅವಶ್ಯಕತೆ ಇದೆ ಈಗಿನ ಪ್ರಸ್ತುತ ಜಗತ್ತಿನಲ್ಲಿ ಅಂತಂದ್ರೆ, ಬಹುಶಃ ನಮ್ಮೆಲ್ಲರಿಗೂ ಒಂದು ಕ್ಷಣ ನಮ್ಮ ಮಕ್ಕಳು ಏನು ಮಾಡ್ತಾರ ಅಂತ ಪ್ರಶ್ನೆ ಮಾಡ್ಕೊಂಡಿವಪ್ಪ ಅಂತಂದ್ರೆ, ಈ ಯುವಜನೋತ್ಸವ ಇಟ್ಟಿದ್ದಕ್ಕೂ ಗೊತ್ತಾಗ್ತದೆ ನಮಗೆ ಯಾಕೆ ಇಟ್ಟರು ಅಪ್ಪಗಳು ಅನ್ನೋದನ್ನು. ಅದಕ್ಕಾಗಿ ಎಲ್ಲ ಜಗತ್ತಿನ ತುಂಬೆಲ್ಲ ಅಂತಾರ, ಯಾವ ದೇಶ ಹಣದಿಂದ ಶ್ರೀಮಂತ ಆಗ್ಯದ, ಯಾವ ದೇಶ ದೊಡ್ಡ ದೊಡ್ಡ ಡಾಕ್ಟ್ರು ಇಂಜಿನಿಯರ್ಗಳಿಂದ ಶ್ರೀಮಂತದ, ಮತ್ತು ಬೇರೆ ಬೇರೆ ದೇಶ ಬೇರೆ ಬೇರೆ ದೃಷ್ಟಿಯಿಂದ ಶ್ರೀಮಂತಿದೆ. ಆದರೆ ಭಾರತ ದೇಶದಲ್ಲಿ ನಿಜವಾದ ಸಂಪತ್ತು ಯಾವುದಪ್ಪ ಅಂತಂದ್ರೆ, ವಿಶ್ವಸಂಸ್ಥೆಯವರು ಒಂದು ಅಧ್ಯಯನ ಮಾಡಿ ಹೇಳ್ತಾರೆ, ಹೆಚ್ಚು ಯುವಕರನ್ನು ಹೊಂದಿರತಕ್ಕಂಥ ಪ್ರಪಂಚದೊಳಗೆ ಯಾವುದಾದ್ರೂ ದೇಶ ಇದ್ರೆ ಅದು ನಮ್ಮ ಭಾರತ ದೇಶ ಅಂತ ವಿಶ್ವಸಂಸ್ಥೆಯವರು ಹೇಳ್ತಾರೆ. ಅವರೇನೋ ಹೇಳ್ತಾ ಇದ್ದಾರೆ, ಆದರೆ ಆ ಸಂಪತ್ತು ಯಾವುದಕ್ಕೋಸ್ಕರವಾಗಿ ಬಳಕೆ ಆಗಬೇಕಿತ್ತು ಆ ರೀತಿ ಬಳಕೆ ಆಗ್ತಾ ಇಲ್ಲ ನಮ್ಮ ದೇಶದಲ್ಲಿ. ಅಂತಿರ್ತಾರೆ ಮನೆಯೊಳಗೆ, ಯಪ್ಪ 12 ದೇವರಿಗೆ ಹರಕಿ ಹೊತ್ತು ಮುತ್ತಿನಂಥ 2 ಗಂಡಸು ಮಕ್ಕಳು ಕೊಟ್ಟಾನ್ರಿ ದೇವ್ರ. ಆದರೆ ಏನು ಮಾಡೋದು, ಮಕ್ಕಳು ನಮ್ಮ ಮಾತು ಕೇಳಂಗಿಲ್ರಿ. ಭಾಳ ಚಲೋ ಅದಾನ ಮಗ ಕರೆ, ಈಗ ಲಗ್ನಕ್ಕೂ ವಯಸ್ಸಿಗೆ ಬಂದಾನ ಕರೆ, ಆದರೆ ಏನು ಮಾಡೋದ್ರಿ ಅಪ್ಪವ್ರ, ಹೀಗೆಲ್ಲ ದಾರಿ ಬಿಟ್ಟಾನ್ರಿ. ಊರೊಳಗಂತಾರ, ಎಂಥ ಮನೆತನೋ ನಿಮ್ಮದು, ನಿಮ್ಮಪ್ಪ ಹೊಂಟಪ್ಪ ಅಂತಂದ್ರೆ ಓಣ್ಯಾನವರು ಎಲ್ಲರೂ ಸಹಿತ ಒಳಗೆ ಹೋಗಿ ಕೂಡಬೇಕು, ಅಂಥ ಮನೆತನ. ಆದರೆ ಅಂಥವ್ರು ಹೊಟ್ಟಿಲ್ಲ, ಇಂಥ ಮಕ್ಕಳು ಹುಟ್ಟ್ಯಾರಲ್ರಿ ಅಂತ ನಾವೆಲ್ಲರೂ ಸಹಿತ ಅವಾಗ ನಮ್ಮ ಕಿವಿಗೆ ಅಂತಹ ಮಾತುಗಳನ್ನು ಬೀಳ್ತಾವ. ಯುವಕರಾಗಿ ಏನು ಮಾಡಬೇಕು, ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ನಾವು ಮೊದಲು ವಿಚಾರ ಮಾಡಬೇಕು. ಆವಾಗ ನಮ್ಮ ಮಕ್ಕಳಿಗೆ ಹೇಳಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಪರಮಪೂಜ್ಯ ಅಮೃತಾನಂದ ಅಪ್ಪಂಗಳವರು ಯುವಜನೋತ್ಸವ ಅನ್ನತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಚಿಂತನಾ ಗೋಷ್ಠಿಯನ್ನು ಇವತ್ತಿಲ್ಲಿ ಏರ್ಪಡಿಸ್ಯಾರ. ಯುವಕರಂತ ಯಾರಿಗನ್ಬೇಕ್ರಿ ಅಂತಂದ್ರೆ, ತಮ್ಮೆಲ್ಲರಿಗೂ ಗೊತ್ತಿರಬಹುದು, ಟೀನ್ ಏಜ್ ಅಂತ ಕರೀತಾರೆ. ಅದಕ್ಕೆ ಅಲ್ಲಿಂದ ಪ್ರಾರಂಭ ಆಯಿತು ಅಂತಂದ್ರೆ, ಬಹುಶಃ ಗೊತ್ತಿರಲಿ ಎಲ್ಲಿ ಮಠಪ ಅಂತಂದ್ರೆ 20, 19, 21 ವರ್ಷಗಳ ಮಟ್ಟಿಗೆ ಆ ಹುಡುಗ ಯುವಕನಾಗಿರ್ತಾನೆ. ಏನೆಲ್ಲ ಮಾಡೋಕ್ಕೆ ಸಾಧ್ಯ ಅದ. ಕನ್ನಡದೊಳಗೆ ಅಂತಿರ್ತಾರೆ, ಏನು ಶಕ್ತಿ ಅದೋ ಈಗ ನಿನ್ನಂಥ ವಯಸ್ಸಿನೊಳಗೆ ನೆಲಾಗುದ್ದಿ ನೀರು ತೆಗಿಬೇಕು, ಅಂಥ ಶಕ್ತಿ ಅದ ನಿನಗೀಗ, ಮುದುಕಾಗಿದೆಯೇನು, ಯುವಕದೀನಿ ಅಂತ ಇರ್ತಾರೆ. ಆದರೆ ನಾವು ಅಂತಹ ಕೆಲಸಗಳನ್ನು ಬಿಟ್ಟು ಏನೇನೋ ಮಾಡಿ ನಮ್ಮ ಯುವಶಕ್ತಿಯನ್ನು ಹಾಳು ಮಾಡ್ತಾ ಇದ್ದೀವಿ. ಯುವಕರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಾ ಇಲ್ಲ. ಬಹುಶಃ ಗೊತ್ತಿರಲಿ, ಸಿದ್ದೇಶ್ವರ ಅಪ್ಪಂಗಳವರು ಇರುವಂಥ ಸಮಯದೊಳಗೆ ಎಷ್ಟೋ ಜನ ಯುವಕರು ಬರೀ ಒಂದು ಪ್ರವಚನ ಅಪ್ಕೊಳ್ಳೋದು ಕೇಳಿದ್ರು ಅಂತಂದ್ರೆ ಎಲ್ಲರಿಗೂ ಸಹಿತ ಅನ್ನಿಸ್ತಿತ್ತು, ಪ್ರಪಂಚ ಜಗತ್ತಿನೊಳಗೆ ಭಗವಂತ ನಮಗೆ ಜನ್ಮ ಕೊಟ್ಟಿರೋದು ಏನರೇ ಮಾಡಾಕಂತಲ್ಲ, ಒಬ್ಬ ಶ್ರೇಷ್ಠ ಸದ್ಗುರುವಿನನ್ನು ಪಡೆದುಕೊಂಡು ಅವನ ಹಿಂದೆ ಬೆನ್ನು ಹತ್ತಿ ನಮ್ಮ ಜೀವನ ಸಾರ್ಥಕ ಮಾಡಾಕ ಕೊಟ್ಟಾನ. ಇವತ್ತು ಮೈಯೊಳಗೆ ಶಕ್ತಿ ಅದಪ್ಪ ಅಂತಂದ್ರೆ ಅಪ್ಪಗಳು ಸೇವಾ ಮಾಡಬೇಕಂತ ಯುವಕರಿಗೆ ಉತ್ಸಾಹ ಬರ್ತಿತ್ತು. ಹಂಗೆ ಅಪ್ಪಗಳು ಪ್ರವಚನ ನೀಡ್ತಾ ಇದ್ದರು ಆಗಿನ ಜಗತ್ತಿನೊಳಗೆ. ಎಷ್ಟೋ ಜನ ಯುವಕರು ನೋಡಬೇಕು, 18, 20 ವರ್ಷದ ಯುವಕರೆಲ್ಲ ಅಪ್ಪಗಳು ಬೆನ್ನ ಹಿಂದೆ ಹತ್ತಿ ಬರ್ತಿದ್ರು. ಅವರೇನು ಹೇಳಿಲ್ಲ ಕರೆ, ಆದರೂ ಸಹಿತ ಪ್ರತಿಯೊಬ್ಬ ಯುವಕನಿಗೆ ಅನ್ನಿಸ್ತಿತ್ತು, ನಾನು ಗುರುವಿನ ಬೆನ್ನು ಹತ್ತಬೇಕು, ಗುರುನಾಥನ ಸೇವಾ ಮಾಡಬೇಕು. ಆದರೆ ನಮಗನ್ನಿಸ್ತಿರ್ತದ, ಈಗಿನ ಯುವಕರು ಮಠದ ಕಡೆ ಹೊಂಟುವಪ್ಪ ಅಂತಂದ್ರೆ ಕಟ್ಟಿ ಕೂತು 4 ಮಂದಿ ಮುದುಕರು ಮಾತಾಡ್ತಿರ್ತಾರೆ, ಎಲ್ಲಿಗೆ ಹೊಂಟೋ ತಮ್ಮ ಯಜ, ಮತ್ತು ಪುರಾಣ ನಡೆದದ, ಗೋಷ್ಠಿಗಳು ನಡೆದವ, ಅಲ್ಲಿ ಕಾರ್ಯಕ್ರಮದ ಬಾಲಗಾಂವ್ ಮಠದಾಗ ಅಲ್ಲಿ ಹೊಂಟೀನಿ. ಈ ವಯಸ್ಸಿನಾಗ ಮಠಕ್ಕೆ ಹೋಗ್ಕಾರನು, ಹೊಚ್ಚ ನಡಿ ಹೊಲ್ದಾಗ ದುಡಿ ನಡಿ, ಮಠಕ್ಕೆ ಹೋಗಿ ಏನು ಮಾಡಾಮದಿ ಅಂದ್ರೆ ಮಠಕ್ಕೆ ಯಾವ ವಯಸ್ಸಿನಾಗ ಬರೋದ್ರಿ? ವಯಸ್ಸಾದ ಬಳಿಕ ಮಠಕ್ಕೆ ಬರೋದೇನ್ರಿ?
ಏನು ಮಾಡೋದು ಬಂದು? ಇರ್ತಕ್ಕಂಥ ಗುರುಗಳಂತಾರೆ ವಯಸ್ಸಾದ ಬಳಿಕ ಈಗೇನು ಎಲ್ಲರೂ ಬಂದಾರಲ್ಲ ಹಾಗೆಲ್ಲ ಬಂದು ಕುಂತಿರ್ತಾರೆ. ಅವ್ರು ಅಂತಿರ್ತಾರೆ, ಆಯ್ತಪ್ಪ ಇಷ್ಟು ವರ್ಷ ಏನಾಗಿದ್ದು ಆಯಿತು, ಇನ್ನು ಭಗವಂತನ ನಾಮಸ್ಮರಣೆ ಮಾಡಿನ ಸಾಕು ಅಂತ ಶಿವಾಯ ನಮಃ ಅನ್ರಿ ಅಂತ ಗುರುಗಳು ಏನಂದ್ರು ಸ್ವಾಮಿಗಳು ಕಿವಿನೇ ಕೇಳಿಸಂಗಿಲ್ಲ. ಅವಾಗ ಮಠಕ್ಕೆ ಬಂದಿರ್ತಾನೆ. ಇಲ್ಲಪ್ಪ ಭಗವಂತನ ನಾಮಸ್ಮರಣೆ ಉಚ್ಚಾರ ಮಾಡಬೇಕು, ಶಿವಾಯ ನಮಃ ಅನ್ನು ಅಂತ ಅವರು ಶಿವಾಯ ನಮಃ ಅನ್ನು ಅನ್ಸಾಕತ್ತಾರ ಗುರುಗಳು ಅನ್ನು ಅಂತ ಮಗ್ಗಲ್ಕಿದ್ದವ್ರು ಹೇಳಿದ್ರಪ್ಪ ಅಂತಂದ್ರೆ ತಿವಾಯ ನಮಃ ಅಂತ ಅವ ಶಿವಾಯ ನಮಃ ಅನ್ರಿ ಅಂತ ಅವರು ತಿವಾಯ ನಮಃ ಅಂತ ಅವರು. ಹೆಂಗಾಗ್ತದೆ? ಬಾಯಿ ತುಂಬ ಪರಮಾತ್ಮನ ನಾಮಸ್ಮರಣೆ ಬರಬೇಕಾದ್ರೆ ಭಾಳ ಚೆನ್ನಾಗಿ ಹೇಳ್ತಾರೆ ಬಸವಣ್ಣ. ಯಾವಾಗ ಭಗವಂತನ ಹತ್ರ ಬರಬೇಕು, ಯಾವಾಗ ಗುರುಗಳ ಹತ್ರ ಬರಬೇಕಪ್ಪ ಅಂತ ಕೇಳಿದ್ರೆ ಎಷ್ಟು ಚಂದ ಹೇಳ್ತಾರೆ ಅವರು. ನೆರೆಗೆನ್ನೆ ತೆರೆಗಲ್ಲಕ್ಕೆ ಯಾವಾಗ ಬರಬೇಕಪ್ಪ ಪರಮಾತ್ಮನ ಹತ್ರ, ಸದ್ಗುರುನಾಥನ ಹತ್ರ? ನೋಡಪ್ಪ, ವಯಸ್ಸಿನ್ನೂ ಚೆನ್ನಾಗಿರಬೇಕು, ಆವಾಗ ಗುರುಗಳ ಹತ್ರ ಬಾರಪ್ಪ, ನಿನ್ನನ್ನು ಉದ್ಧಾರ ಮಾಡ್ತಾರೆ. ಸಾಧನಗಳನ್ನು ಹೇಳ್ತಾರ. ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆಯಿಂದ ಚಿತ್ತ ಶುದ್ಧಿಯನ್ನು ಮಾಡಿಕೊಂಡು ಸದ್ಗುರುನಾಥನ ಕೃಪಾಕ ಆಶೀರ್ವಾದಕ್ಕೆ ನೀನು ಪಾತ್ರರಾಗ್ತೀಯಪ್ಪ. ಗುರುಗಳು ಹೂವು ಹರ್ಕೊಂಬಾಪ ಅಂತ ಸೇವಾ ಹೇಳಿದ್ರು ಅಂತಂದ್ರೆ ವಯಸ್ಸಾಗಿರ್ತದೆ, ನಡೆಯೋಕ್ಕೆ ಬರಂಗಿಲ್ಲ, ಇನ್ಯಾವ ಹೂವು ಹರ್ಕೊಂಬರಬೇಕು. ಆದ್ರೆ ಅದೇ ವಯಸ್ಸಿನೊಳಗೆ ನಾವು ಗುರುವಿನ ಬೆನ್ನು ಹತ್ತೋದು, ಅದೇ ವಯಸ್ಸಿನೊಳಗೆ ಬರೋದು. ನಮ್ಮ ಮಕ್ಕಳು ಏನು ಮಾಡ್ತಾರ ಅಂತ ಸ್ವಲ್ಪ ಮಕ್ಕಳ ಕಡೆ ಗಮನ ಹರಿಸೋದು. ಎಲ್ಲಿ ಹೋಗ್ತಾ ಇದ್ದಾರಪ್ಪ ನಮ್ಮ ಮಕ್ಕಳು? ತಮ್ಮೆಲ್ಲರಿಗೂ ಗೊತ್ತಿರಲಿ, ಯುವಕರು ಇನ್ನೇನು ಎಲ್ಲ ಡಿಗ್ರಿ ಮುಗಿಸಿ ಎಲ್ಲ ಮುಗಿಸಿ ಇನ್ನು ಪೊಲೀಸ್ ಭರ್ತಿ ಮಿಲಿಟ್ರಿ ಭರ್ತಿ ಹೋಗಬೇಕು ಅಂತ ಓಡ್ತಿರ್ತಾರ, ರನ್ನಿಂಗ್ ಮಾಡ್ತಿರ್ತಾರ. ಆಯಿತು ಅಂತ ಒಂದು ರ್ಯಾಲಿಗೆ ಹೋಗಿ ಬರ್ತಾನೆ. ಆಯ್ತಪ್ಪ ಮೊನ್ನೆ ರ್ಯಾಲಿಗೆ ಹೋಗಿದ್ದೆಲ್ಲ ಬೆಳಗಾವಿ ರ್ಯಾಲಿಗೆ ಏನಾಯಿತು ಅಂತ ಕೇಳ್ತಾರೆ. ಏನು ಮಾಡೋದ್ರಿ, ಎಲ್ಲ ಬರೋಬ್ಬರಿ ಆಯಿತು, ಖರೆ ಸ್ವಲ್ಪ ಛಾತಿ ಒಳಗೆ ಹೋಯ್ತ್ರಿ, ತೆಗೆದ್ರಿ ನನಗೆ ಅಂತ. ಛಾತಿ ಒಳಗೆ ತೆಗೆದ್ರು ಅಂತಂದ್ರೆ ಬಂದ ಬಳಿಕ ಮತ್ತೆ ಪ್ರಯತ್ನ ಮಾಡಬೇಕಲ್ರಿ ಯುವಕ. ಒಂದು ಸಾರಿ ತಪ್ಪಿದ್ರೆ ಏನಾಯಿತು, ಇನ್ನೂ 2-3 ರ್ಯಾಲಿಗಳದಾವ, ತಯಾರು ಮಾಡಬೇಕು ಅಂತ ಅನಿಸ್ಬೇಕು ಯುವಕರಿಗೆ. ಬರೀ ಛಾತಿ ಒಳಗೆ ತೆಗೆದಾರ ಅಂತ ಊರಿಗೆ ಬಂದು ಬಾಲ್ಗಾಂವ್ ಕಾತ್ರಾಳ್ ಊರಾಗ ಬಂದು ಏನು ಮಾಡ್ತಾನಪ್ಪ ಅಂತ ಕೇಳಿದ್ರೆ ಇನ್ನೇನು ನಾ ಮಿಲಿಟ್ರಿ ಭರ್ತಿ ಆಗಲ್ಲ ಹೇಳಿ ಹೋಯ್ತೀನಿ ಅಂತ ವಿಚಾರ ಮಾಡಿ ಮಾಡಬಾರ್ದು ಚಟ ಎಲ್ಲ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಏನವೆಲ್ಲ ಹಾಕೊಳ್ಳೋಕ್ಕೆ ತಿನ್ನೋದಕ್ಕೆ ಪ್ರಾರಂಭ ಮಾಡ್ತಾನೆ, ಅವೆಲ್ಲ ತಿನ್ನೋದ್ರಿಂದ ಛಾತಿ ಮತ್ತೊಂದು ಇಂಚ್ ಹೆಚ್ಚಿಗೆ ಬರ್ತದೇನ್ರಿ? ಬರಂಗಿಲ್ಲ, ಮತ್ತಿಷ್ಟು ಒಳಗೆ ಹೋಗ್ತದೆ ಖರೆ. ಆದರೆ ಏನು ಮಾಡಬೇಕು ಅಂತ ನಮ್ಮ ಯುವಕರಿಗೆ ಸರಿಯಾದ ಮಾರ್ಗದರ್ಶನ ಇವತ್ತು ಸಿಗ್ತಾ ಇಲ್ಲ. ಪಾಲಕರಾಗಿರ್ತಕ್ಕಂಥ ನಾವುಗಳು ಮಕ್ಕಳಿಗೆ ಅನಬೇಕು ಅಂತಿರ್ತಾರೆ ಮನೆಯೊಳಗೆ, ತಮ್ಮ ಹಾಸಿಗಿದ್ದಟ್ಟು ಕಾಲು ಚಾಚೋ ಅಂದ್ರೆ ಹುಡುಗ ಇಟ್ಟ ಹಾಸಿಗಿರ್ತದ ಅಟ್ಟೆ ಅಂತ ಕಾಲು ಚಾಚ್ ಅಂತ ನಾವು ಹೇಳ್ತೀವಿ. ಹುಡುಗ ಮುದ್ದೆಯಾಗಿ ಮೊಕ್ಕೊಂಡು ಮುಂದೆ 10 ವರ್ಷನಾಗ ಡೂಗಾಗ್ತಾನವ. ಹೌದಲ್ರಿ? ಹಾಸಿಗಿದ್ದಟ್ಟು ಕಾಲು ಚಾಚು ಅಂತ ಯಾಕೆ ಹೇಳೋದು? ಅನಿಸ್ಬೇಕು ನಾವು, ತಮ್ಮ ನಿನ್ನ ಕಾಲು ಎಷ್ಟು ಉದ್ದಾವ ಅಟ್ಟು ಕಾಲು ಚಾಚು. ಹಾಸಿಗೆ ವ್ಯವಸ್ಥೆಯನ್ನು ನಿನ್ನ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆಯಾಗಿ ನಾನು ವ್ಯವಸ್ಥೆ ಮಾಡ್ತೀನಪ್ಪ, ನಿನ್ನ ಕಾಲು ಎಟ್ಟುದ್ದಾವ ಅಟ್ಟು ಚಾಚು, ಹಾಸಿಗೆ ಇದ್ದಷ್ಟು ಕಾಲಲ್ಲ, ನಿನ್ನ ಕಾಲು ಇದ್ದಷ್ಟು ನಾ ಹಾಸಿಗೆ ತರ್ತೀನಿ ಅಂತ ನಾವು ಪಾಲಕರಾದವ್ರು ಮಕ್ಕಳಿಗೆ ಹೇಳಿದೀವಪ್ಪ ಅಂದ್ರೆ ನಮ್ಮ ಮಕ್ಕಳು ಬೆಳೀತಾರ, ನಮ್ಮ ಮಕ್ಕಳು ದೊಡ್ಡವರಾಗ್ತಾರ, ನಮ್ಮ ಮಕ್ಕಳು ಎತ್ತರ ಮಟ್ಟಿಗೆ ಇರ್ತಾರೆ. ಅಂತಹ ಒಂದು ಉತ್ಸಾಹವನ್ನು ನಮ್ಮ ಮಕ್ಕಳೊಳಗೆ ನಾವು ತುಂಬಬೇಕು. ಮಗ ಅಂತಿರ್ತಾನೆ, ಯಪ್ಪ ನನಗೆ ನಿನ್ನ ಸಾಲಿ ಹತ್ತಂಗಿಲ್ಲ, ಒಕ್ಕಲ್ತನ ಮಾಡ್ತೀನಿ, ಚಲೋ ಹೊಲ ಅದ, ಈ ಭಾಗದೊಳಗೆಲ್ಲ ದಾಳಿಂಬ್ರಿ ದ್ರಾಕ್ಷಿ ಎಲ್ಲ ಬೆಳೀತಾರಪ್ಪ, ನೌಕರಿ ತೊಗೊಂಡು ಏನು ಮಾಡೋದು, ನಾವು ಒಕ್ಕಲ್ತನ ಮಾಡ್ತೀನಿ ಅಂತ ಮಗ ಬಂದ ಅಂತಂದ್ರೆ ನಾವು ಭಾಳ ಚಲೋ ಆಯ್ತಪ್ಪ, ನನ್ನ ಪರಂಪರೆಯನ್ನು ಮುಂದುವರ್ಸಾಕ ನೀಯರಿ ಒಬ್ಬ ಇದಿಲ್ಲಪ್ಪ ಅಂತ ಮಗನಿಗೆ ನಾವು ಉತ್ಸಾಹ ತುಂಬಬೇಕು. ಹಂಗಂತೀವ್ರ್ಯಾ ನಾವು? ಅಂತೀವೇನ್ರಿವ? ತಮ್ಮ ಹೊಲ ಏನು ಎಲ್ಲಿ ಹೋಗೋದಿಲ್ಲ, ಮನಿನೂ ಎಲ್ಲಿ ಹೋಗೋದಿಲ್ಲ, ನೌಕರಿ ಇರಲಿಲ್ಲ ಅಂದ್ರೆ ಹೆಣ್ಣು ಕೊಡಲ್ಲಪ್ಪ ನಿನಗೆ. ಅದಕ್ಕೆ ಹೆಣ್ಣು ಕೊಡೋದು ಸಂಬಂಧ ಯಾಕಾಗಲ್ಲಕ್ಕ, ನೀ ನೌಕರಿ ಮಾಡು ಅಂತಂದಾಗ ಮಕ್ಕಳು, ಯುವಕರಾದವರು ದೇಶದ ಬೆನ್ನೆಲುಬು ಅಂತ ರೈತರು ಅಂತ ಹೇಳ್ತೀವಿ. ಹೆಂಗೆ ಬೆನ್ನೆಲುಬು ಆಗಿ ನಿಲ್ತಾರ್ರಿ ನಮ್ಮ ಯುವಕರು? ಹೇಳಬೇಕು ಮಕ್ಕಳಿಗೆ,
ನೋಡಪ್ಪ, ಯಾರೋ ಒಬ್ಬ ಕಂಪ್ನಿ ಒಳಗೆ ಹೋಗಿ ಕೆಲಸ ಮಾಡಿ 10-20 ಸಾವಿರ ರೂಪಾಯಿಗೆ ತಿಂಗಳಿಗೊಮ್ಮೆ ಅವ್ರ ಮುಂದೆ ಕೈ ಚಾಚೋದಕ್ಕಿಂತ ಹಂಗಾಗಬೇಡ ಮಗ. ನಿನ್ನ ಹೊಲದೊಳಗೆ 10-20 ಜನ ದುಡಿಬೇಕಪ್ಪ. 8 ದಿನಕ್ಕೊಮ್ಮೆ ಸಾವುಕಾರ ಗೌಡ್ರ ನನಗೆ ಪಗಾರ ಕೊಡ್ರಿ ಅಂತ ನಮ್ಮ ಮನೆ ಮುಂದೆ ಪಾಳೆ ಹಚ್ಚಬೇಕಪ್ಪ. ಹಂಗೆ ಬೆಳಿಬೇಕು ನೀ ಅಂತ ಮಗನಿಗೆ ನಾವು ಉತ್ಸಾಹ ತುಂಬಬೇಕು. ಇದು ಯುವ ಶಕ್ತಿ ಅಂತ ಕರೀತಾರ. ಗೊತ್ತಿರಲಿ ತಮ್ಮೆಲ್ಲರಿಗೂ ಸಹಿತ, ಭಾರತ ದೇಶದಲ್ಲಿ ಒಬ್ಬ ಶ್ರೇಷ್ಠ ಮಹಾನ್ ವೀರ ಸನ್ಯಾಸಿಯಾಗಿ ಹೋಗಿದ್ದಾನೆ. ಪುಟ್ಟ ನರೇಂದ್ರ ಒರಿಸ್ಸಾದ ಭುವನೇಶ್ವರದಲ್ಲಿ ಜನ್ಮ ತಾಳ್ತಾನ. ಸುಮ್ಮನೆ ಇರ್ತಾನ. ವಿಶ್ವನಾಥ ದತ್ತ ಕೇಳ್ತಾನ, ಮಗ ಏನಾಗ್ತೀಯಪ್ಪ ನೀನು? ಒಂದು ಕಡೆ ತಂದೆ ಕೂತಾನ, ಎದುರಿಗೆ ಮಗ ಕೂತಾನ. ಇಬ್ಬರು ಅಪ್ಪ ಮಗ ಎದುರಿಗೆ ಕುಂತಾರ. ಕುಂತು ಪಡಸಲಿಗೆ ಒಳಗೆ ತಂದೆ ವಿಶ್ವನಾಥ ದತ್ತ ಕೇಳ್ತಾನ ನರೇಂದ್ರನಿಗೆ, ಮಗ ನೀ ಏನಾಗಬೇಕಂತೀಯಪ್ಪ? ಮಗ ಅಂತಾನೆ, ಯಪ್ಪ ನಾ ಡ್ರೈವರ್ ಆಗಬೇಕಂತ ಮಾಡೀನಿ. ಬಹುಶಃ ಡ್ರೈವರ್ ಆಗಬೇಕಂತ ಮಾಡೀನಿ ಅಂತಂದ್ರೆ ನಾವ್ಯಾರೇ ಖುಷಿ ಪಡ್ತೀವೇನ್ರಿ? ತಮ್ಮ ಡ್ರೈವರ್ಗೆ ಹೆಣ್ಣು ಜಲ್ದಿ ಸಿಗೋದಿಲ್ಲೋ, ಡ್ರೈವರ್ ಆಗಬೇಡ ಅಂತ ಹೇಳ್ತಾರೆ. ಮೊದಲೊಂದು ಕಾಲಿತ್ತು. ಅಂದ ಬಳಿಕ ನಮ್ಮಂಥವ್ರಾದ್ರೆ ಮಗನಿಗೆ ಒಂದು ಹೊಡೆದು ಅದೇನು ಮಾಡ್ತಿ, ಬೇರೆ ಏನ್ರಿ ಆಗು ಅಂತ ಹೇಳ್ತಿದ್ವೇನೋ. ಆದ್ರೆ ಆತ ವಿಶ್ವನಾಥ ದತ್ತ ಎದುರಿಗೆ ಕೂತಿರ್ತಕ್ಕಂಥ ನರೇಂದ್ರನಿಗೆ ಅಂತಾನ, ಆಯಿತು ಮಗ, ಭಾಳ ಚಲೋ ಆಯಿತು, ನೀ ಡ್ರೈವರೇ ಆಗಬೇಕು. ಎಂತಹ ಡ್ರೈವರ್ ಆಗಬೇಕಪ್ಪ ಅಂತ ಕೇಳಿದ್ರೆ, ನನ್ನ ಮನೆಯೊಳಗೆ ಅವ್ರ ಮನೆಯೊಳಗಿರ್ತಕ್ಕಂಥ ಗೋಡೆ ಮ್ಯಾಲೆ ಒಂದು ಕಡೆ ಭಗವದ್ಗೀತೆ ಉಪದೇಶ ಮಾಡ್ತಕ್ಕಂಥ ಒಂದು ರಥದ ಚಿತ್ರ ಇತ್ತು ಫೋಟೋದೊಳಗೆ. ಮಗನಿಗೆ ತೋರಿಸ್ತಾರ, ವಿಶ್ವನಾಥ ದತ್ತ ನರೇಂದ್ರರಿಗೆ ತೋರಿಸ್ತಾರ, ಮಗ ನೋಡಪ್ಪ, ಆ ಗೋಡಿ ಮ್ಯಾಲೇನು ಭಗವದ್ಗೀತೆ ಉಪದೇಶ ಮಾಡತಕ್ಕಂಥ ಶ್ರೀಕೃಷ್ಣ ಭಗವಂತ ಸಾರಥಿ ಅದಾನ. ಅರ್ಜುನ ರಥದೊಳಗೆ ಕುಂತಾನ. ಇಂತಹ ಸಾರಥಿ, ಇಂತಹ ಡ್ರೈವರ್ ನೀನು ಆಗಬೇಕಲ್ಲಪ್ಪ. ಬರೇ ಅರ್ಜುನನಿಗೊಬ್ಬನಿಗೆ ಉಪದೇಶ ಮಾಡಿ ಕೃಷ್ಣ ಭಗವಂತ ಕೃಷ್ಣಂ ಒಂದೇ ಜಗದ್ಗುರು ಅಂತ ಅನಿಸಿಕೊಂಡಾನಪ್ಪ. ನೀ ಇಂತಹ ಮಗ ಆಗಬೇಕಲ್ಲಪ್ಪ ನರೇಂದ್ರ. ಇಡೀ ಜಗತ್ತಕ್ಕೆ ಉಪದೇಶ ಮಾಡತಕ್ಕಂಥ ಶ್ರೇಷ್ಠ ವೀರ ಸನ್ಯಾಸಿ, ಜಗತ್ತಿನೊಳಗೆ ಮುನ್ನಡೆಸ್ತಕ್ಕಂಥ ಶ್ರೇಷ್ಠ ಸಾರಥಿ ನೀ ಕೃಷ್ಣನಂಗಾಗಬೇಕು ಅಂತ ವಿಶ್ವನಾಥ ದತ್ತ ನರೇಂದ್ರನಿಗೆ ಹೇಳ್ತಾನ. ಆತನೇ ಮುಂದೊಂದು ದಿವಸ ಸ್ವಾಮಿ ವಿವೇಕಾನಂದನಾಗಿ ಇಡೀ ಜಗತ್ತನ್ನೇ ಮುನ್ನಡೆಸುವಂಥ ಧೀರ ಸನ್ಯಾಸಿ ಆಗ್ತಾನ. ಹಂಗೆ ನಮ್ಮ ಮಕ್ಕಳು ಮನುಷ್ಯನೊಳಗೆ ತುಂಬಬೇಕು. ಬಹುಶಃ ಗೊತ್ತಿರಲಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತ ರತ್ನ ಆಗಬೇಕಾದ್ರೆ ಸಾಮಾನ್ಯ ಅಲ್ಲ ರೀ, ಸಾಮಾನ್ಯ ಆಗಿಲ್ಲ ಭಾರತ ರತ್ನ. ಸುಮ್ಮನೆ ನಾವು ಮನ್ಯಾಗ ಕೂತು ಕೌದಿ ಹಚ್ಕೊಂಡು ಮಕ್ಕೊಂಡು ನಮಗೆ ಭಾರತ ರತ್ನ ಕೊಡ್ರಿ ಅಂದ್ರೆ ಯಾರೇ ಕೊಡ್ತಾರೇನ್ರಿ? ನನಗೆ ಪೊಲೀಸ್ ಭರ್ತಿ ಮಾಡ್ಕೋರಿ ಅಂತಂದ್ರೆ ಯಾರೇ ಮಾಡ್ಕೋತಾರೇನ್ರಿ? ಎಷ್ಟು ಕಷ್ಟ ಅದರಿ. ಮುಂಜಾನೆ ಬೇಗ ಏಳಬೇಕು, ರನ್ನಿಂಗ್ ಮಾಡಬೇಕು, ಚೆನ್ನಾಗಿ ಊಟ ಮಾಡಬೇಕು, ಎಲ್ಲ ಮಾಡಿದ ಬಳಿಕ ಪೊಲೀಸ್ ಬರ್ತೀನೋ ಮಿಲಿಟ್ರಿ ಬರ್ತೀನೋ ಮಾಡ್ಕೊಳ್ತಾರೆ. ಹಂಗೆ ಮಾಡ್ಕೊಂಡ್ರೆ ಯಾರೇ ಮಾಡ್ಕೋತಾರೇನ್ರಿ? ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಜೀವನದೊಳಗೆ ಒಂದು ಘಟನಾ ಬರ್ತದೆ. ಅವರ ತಂದೆ, ತಮ್ಮೆಲ್ಲರಿಗೂ ಗೊತ್ತಿದೆ, ಬಹುಶಃ ಅವರ ತಂದೆ ಅತ್ಯಂತ ಕಡು ಬಡತನದೊಳಗಿರ್ತಕ್ಕಂಥ ಒಂದು ಕುಟುಂಬ. ಆ ಕುಟುಂಬದಲ್ಲಿ ಭೀಮರಾವ್ ಜನ್ಮ ತಾಳ್ತಾರ. ಆವಾಗ ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ, ಪ್ರತಿನಿತ್ಯ ಅವರ ತಾಯಿ ಮಗ ಸ್ಕೂಲಿಗೆ ಹೋಗಿ ಬರೋದ್ರೊಳಗೆ ರೊಟ್ಟಿ ಮಾಡಿ ಬುಟ್ಟಿ ಒಳಗೆ ಒಂದೆರಡು ರೊಟ್ಟಿ ಇಟ್ಟು ಮಗ ಬಂದು ಊಟ ಮಾಡ್ತಾನಂತ ದಾರಿ ಕಾಯ್ತಾ ಇದ್ದಳಂತ ತಾಯಿ. ಭೀಮರಾವ್ ಸಾಲಿಯಿಂದ ಬರೋದ್ರೊಳಗಾಗಿ ಹಸಿವು ಆಗ್ತಾ ಇತ್ತು. ಒಂದು ರೊಟ್ಟಿ ತಗೊಂಡು ಊಟ ಮಾಡಿ ಕುಂಡ್ರದ್ರೊಳಗೆ ಅವಾಗ ತಾಯಿಗೆ ತಂದೆಗೂ ಸಹಿತ ಯಪ್ಪ, ಪ್ರತಿನಿತ್ಯ ಬುಟ್ಟಿ ಒಳಗೆ ಒಂದೇ ರೊಟ್ಟಿ ಇರ್ತದ, ಒಂದು ರೊಟ್ಟಿ ನಾನೇ ಊಟ ಮಾಡ್ತೀನಿ, ನೀ ಯಾವ ರೊಟ್ಟಿ ಉಣ್ತೀಯಪ್ಪ? ಒಂದಿನೂ ನನ್ನ ಜೊತೆಯೊಳಗೆ ಊಟ ಮಾಡಿಲ್ಲ, ಯಾಕ? ಇಲ್ಲ ಮಗ, ನೀ ಉಣೋಪ್ಪ, ನೀ ಉಂಡ ಮೇಲೆ ನಾವು ಊಟ ಮಾಡ್ತೀನಿ. ಆಯ್ತು, ಅದೊಂದು ರೊಟ್ಟಿ ಊಟ ಮಾಡ್ತಾರೆ. ಹಿಂಗೆ ಅಲ್ಲ 8-10 ದಿವಸ ಕಳೀತದ. ಒಂದು ದಿವಸ ರಾಮ್ಜಿ ಸಮೀಪಕ್ಕೆ ಬಂದು ಕೇಳ್ತಾರ,
ಆವಾಗ ತಂದೆಯ ಪಕ್ಕದೊಳಗೆ ಕುಳಿತು ಭೀಮರಾವ್ ಅಂತಾನ, ಯಪ್ಪ ನಾ 8 ದಿವಸ ಆಯಿತು, ಬುಟ್ಟಿ ಒಳಗೆ ಒಂದೇ ರೊಟ್ಟಿ ಇರ್ತದ, ನಾ ಉಣ್ಣು ಎಳಾಗ್ಯಪ್ಪ, ನೀನು ಊಟ ಮಾಡಿ ಬಾ ಅಂತ ಕರಿತೀನಿ, ನಾ ಆಮ್ಯಾಲೆ ಊಟ ಮಾಡ್ತೀನಿ ಅಂತ ಹೇಳ್ತಿ, ಆದ್ರೆ ಬುಟ್ಟಿ ಒಳಗೆ ಮತ್ತೊಂದು ಉಣ್ಬೇಕಾದ್ರೆ ರೊಟ್ಟಿನೇ ಇರಂಗಿಲ್ಲ. ಇವತ್ತು ಹಂಗೆ ಬೇಡ, ನಾ ಅರ್ಧ ಉಣ್ತೀನಿ, ನೀವು ಅರ್ಧ ಉಣ್ರಿ ಅಂತ ಹೇಳ್ತಾರೆ. ಆವಾಗ ಅಂಬೇಡ್ಕರ್ ಅವರ ತಂದೆ ಆಗಿರ್ತಕ್ಕಂಥವ್ರು ಭಾಳ ಚೆನ್ನಾಗಿ ಹೇಳ್ತಾರೆ, ಮಗ ನಿಮ್ಮವ್ವ ಬಡ್ದಿರ್ತಕ್ಕಂಥ ರೊಟ್ಟಿಯಿಂದ ನನ್ನ ಹೊಟ್ಟೆ ತುಂಬಂಗಿಲ್ಲಪ್ಪ, ಬರೇ ನೀ ಕೊಡ್ತಕ್ಕಂಥ ಅರ್ಧ ರೊಟ್ಟಿ ನನಗೆ ಕೊಟ್ಟಿ ಅಂತಂದ್ರೆ ನನ್ನ ಹೊಟ್ಟಿನೂ ಸಹಿತ ತುಂಬಂಗಿಲ್ಲ. ಒಂದು ವೇಳೆ ತಂದೆ ಆಗಿರ್ತಕ್ಕಂಥ ರಾಮ್ಜಿ ಹೊಟ್ಟಿ ತುಂಬಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ನಾಶವಾಗಿ ಹೋಗತಕ್ಕಂಥ ಅನ್ನದಿಂದ ನನ್ನ ಹೊಟ್ಟಿ ತುಂಬಂಗಿಲ್ಲಪ್ಪ. ಅವಿನಾಶಿ ಆಗಿರ್ತಕ್ಕಂಥ ವಿದ್ಯೆಯನ್ನು ನೀ ಸಂಪಾದನೆ ಮಾಡಿದಿ ಅಂತಂದ್ರೆ ಅಂಥ ವಿದ್ಯೆಯಿಂದ ನನ್ನ ಹೊಟ್ಟಿ ತುಂಬ್ತದ, ಅಷ್ಟು ವಿದ್ಯೆ ನೀ ಸಂಪಾದನೆ ಮಾಡಬೇಕು ಮಗ ಅಂತ ಭೀಮರಾವನಿಗೆ ಹೇಳ್ತಾರಂತ ರಾಮ್ಜಿ. ನಾವು ನಮ್ಮ ಮಕ್ಕಳಿಗೆ ಹೇಳಬೇಕು ರೀ, ಮಕ್ಕಳು ಕಿರಿಕಿರಿ ಮಾಡಾಕತ್ತಾವಂತ ಕುರುಕುರಿ ಕೊಟ್ಟು ತಣ್ಣಗೆ ಕುಂಡ್ರಿಸಬಾರ್ದು. ನಮ್ಮ ಮಕ್ಕಳು ನಮ್ಮಿಂದ ದೂರ ಇರಲಿ ಅಂತ ಹಾಸ್ಟೆಲ್ದೊಳಗೆ ಇಡಬಾರ್ದು. ವಿಚಾರ ಮಾಡಬೇಕು, ಮಗ ನಮ್ಮ ಹತ್ರ ಬೆಳೀಬೇಕು. ಗೊತ್ತಿರಲಿ ತಮ್ಮೆಲ್ಲರಿಗೂ ಸಹಿತ ಮಕ್ಕಳು ಸಣ್ಣ ಇದ್ದಾಗ ತಂದೆ ತಾಯಿಗಳ ವಾತಾವರಣಕ್ಕೆ ಬೆಳೆದರು ಅಂತಂದ್ರೆ, ನೀವು ಒಂದು ವೇಳೆ ಮುಪ್ಪಾನ ಅವಸ್ಥೆ ಒಳಗೆ ಸಣ್ಣ ಮಕ್ಕಳ ಥರ ಆದ ಬಳಿಕ ಮಕ್ಕಳು ಅಂತಾರೆ, ನನಗೇನೂ ತಿಳಿತಿರಲಿಲ್ಲ, ನನಗೆ ಉಣ್ಣಾಕೆ ಬರ್ತಿರಲಿಲ್ಲ, ತಿನ್ನಾಕೆ ಬರ್ತಿರಲಿಲ್ಲ, ಜಗತ್ತಿನ ಪರಿವೇ ನನಗಿರಲಿಲ್ಲ. ಆವಾಗ ನನ್ನವ್ವ ನಮ್ಮಪ್ಪ ನನಗೆ ಪ್ರೀತಿಯಿಂದ ಬೆಳೆಸ್ಯಾರ. ಇವತ್ತು ನಮ್ಮವ್ವ ನಮ್ಮಪ್ಪ ಸಣ್ಣ ಮಕ್ಕಳ ಅವಸ್ಥೆ ಒಳಗೆ ಅದಾರಪ್ಪ ಅಂತಂದ್ರೆ ಬೇಕಾದಂಥದ್ದಾಗಲಿ ಕರೆ ನೌಕರಿ ಇದ್ದರೂ ಸಹಿತ ನೌಕರಿ ಬಿಟ್ಟು ತಂದೆ ತಾಯಿಗಳ ಸೇವಾ ಮಾಡಬೇಕು. ಹಂಗೆ ನಾವು ಮಕ್ಕಳಿಗೆ ಸಂಸ್ಕಾರ ಕೊಡಬೇಕೇ ವಿನ ಹಾಸ್ಟೆಲ್ದೊಳಗಿಟ್ಟು ಮಕ್ಕಳಿಗೆ ಕಲಿಸಬಾರದು. ಸಂಸ್ಕಾರ ಕಲಿಸ್ಬೇಕು ಮಕ್ಕಳಿಗೆ. ಅದು ಕಲಿಸ್ತೀವಪ್ಪ ಅಂತಂದ್ರೆ ನಮ್ಮ ಸಂಸ್ಕಾರ ಉಳಿತದ, ಸಂಸ್ಕೃತಿ ಉಳಿತದ. ಈ ಯುವಜನೋತ್ಸವ ಅಂತಂದ್ರೆ ಅಪ್ಪುಗಳು ನೋಡಿದ್ರೆ ಸಾಕು ಯುವಜನೋತ್ಸಾಹ ಬರ್ತದೆ. 70-80 ವಯಸ್ಸಿನೊಳಗೆ ಅಪ್ಪುಗಳು ನಡೀತಾ ಇದ್ರಪ್ಪ ಅಂದ್ರೆ ನಾವು ಓಡ್ತಾ ಇದ್ವಿ. ಎಂಥ ಶಕ್ತಿ ಇತ್ತು ಮಹಾತ್ಮನ ಹತ್ರ. ಬಹುಶಃ ನಾವೆಲ್ಲ ಅನ್ನಬೇಕು, ನಮಗೆ ಯುವಕರು ಯಾರಪ್ಪ ಅಂತಂದರೂ ಸಿದ್ದೇಶ್ವರಪ್ಪಂಗಳವರೇ, ನಮಗೆ ಹಿರಿಯರು ಯಾರಪ್ಪ ಅಂತಂದರೂ ಸಿದ್ದೇಶ್ವರಪ್ಪಂಗಳವರೇ, ನಮಗೆ ತಂದೆ ತಾಯಿಗಳು ಯಾರಪ್ಪ ಅಂತಂದ್ರೆ ಅವರು ಸಿದ್ದೇಶ್ವರಪ್ಪಂಗಳೇ ವಿನಃ ಜಗತ್ತಿನೊಳಗೆ ಯಾರೂ ಇಲ್ಲ ಅಂತಕ್ಕಂಥ ಭಾವ ನಮಗೆ ಬರಬೇಕು. ಹಂಗೆ ಬದುಕಿದ್ರು ಎಲ್ಲರಿಗೂ ಉತ್ಸಾಹ. ಅಂತಹ ಪರಮಪೂಜ್ಯರ ಗುರುನಮನ ಕಾರ್ಯಕ್ರಮವನ್ನು ಬಹುಶಃ 3-4 ದಿವಸಗಳಿಂದ ಇಲ್ಲಿ ನಡೀತಾ ಇದೆ. ಬಹುಶಃ ಅಮೃತಾನಂದಪ್ಪಂಗಳವರಪ್ಪ ಅಂತಂದ್ರೆ ಅವರ ಹೆಸರಿನೊಳಗೆ ಅಮೃತ ಇದೆ. ನಾವು ಅಮೃತ ಅಂತಂದ್ರೆ ಯಾರೋ ಅಂತಿದ್ರು, ಅದು ದೇವಲೋಕದಿಂದ ಅಲ್ಲೊಂದನಿ ಇಲ್ಲೊಂದನಿ ಬಿದ್ದದ ಅಂತಿರ್ತಾರೆ. ಆದರೆ ಗೊತ್ತಿರಲಿ, ಆ ದೇವಲೋಕದಿಂದ ಅಮೃತ ಬಿದ್ದದೋ ಬಿಟ್ಟದೋ ನಮಗಂತೂ ಗೊತ್ತಿಲ್ಲ. ಅದು ಬೀಳುವೆಳೆಯಾಗೂ ನಾವಿಲ್ಲ, ನಾವು ನೋಡಿಯೂ ಇಲ್ಲ. ಆದರೆ ಹೇಳೋದನ್ನು ಕೇಳಿದ್ದೀವಿ. ನಿಜವಾಗಲೂ ಸಹಿತ ಈ ಶತಮಾನದ ನಡೆದಾಡುವ ಮಾತನಾಡುವ ದೇವರಾಗಿರುವಂಥ ಸಿದ್ದೇಶ್ವರಪ್ಪಂಗಳವರ ಕರಕಮಲದಿಂದ ಯಾವುದಾದ್ರೂ ಅಮೃತ ಬಿದ್ದದಪ್ಪ ಅಂತಂದ್ರೆ ಅದು ಅಮೃತಾನಂದಪ್ಪಂಗಳವರು ಬಿದ್ದಾರ ಅಂತ ನಾವು ಅಂದ್ಕೊಳ್ಬೇಕು. ಅದಕ್ಕಾಗಿ ನಾವೆಲ್ಲರೂ ಸಹಿತ ಅಂತಹ ಗುರುಗಳ ಸನ್ನಿಧಾನದೊಳಗೆ ಗುರುನಮನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬಹುಶಃ ಭೂಮಿ ತಲೆ ಮ್ಯಾಲ ಅಂಥ ಗುರುಗಳನ್ನು ನಾವ್ಯಾರೂ ಸಹಿತ ನೋಡಿಲ್ಲ. ಇಷ್ಟೇ ನಾವು ಮಾಡೋದು, ಕುಂತರು ನಿಂತರು ಅವ್ರ ಧ್ಯಾನ ಮಾಡೋದು. ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ಹೊಂಟಿವಪ್ಪ ಅಂತಂದ್ರೆ ಅಪ್ಪುಗಳ ಭಾವಚಿತ್ರ ನೋಡಿ ಹೋಗೋದು. ಸಮಯ ಇತ್ತಪ್ಪ ಅಂತಂದ್ರೆ ಬಾಲಗಾಂವ್ ಮಠಕ್ಕೆ ಬಂದು, ಬುದ್ಧಿ ನನ್ನ ಮಗ ಇವತ್ತು ಬರ್ತಿಗೆ ಹೊಂಟಾನ್ರಿ, ಬುದ್ಧಿ ನನ್ನ ಮಗ ಇವತ್ತು ಎಕ್ಸಾಮ್ ಬರಕ್ಕೆ ಹೊಂಟಾನ್ರಿಪ್ಪ, ಬುದ್ಧಿ ನಾ ಇವತ್ತು ಒಂದು ಒಳ್ಳೆ ಕೆಲಸಕ್ಕೆ ಹೊಂಟೀನಿ ರೀ, ಬುದ್ಧಿ ತಮ್ಮ ಆಶೀರ್ವಾದ ಇರಲಿ ಅಂತ ಹೊಂಟಿವಪ್ಪ ಅಂತಂದ್ರೆ ಗೊತ್ತಿರಲಿ ತಮ್ಮೆಲ್ಲರಿಗೂ ಸಹಿತ ನಮ್ಮ ಜಗಲಿ ಮ್ಯಾಲಿರೋ, ನಮ್ಮ ಗೋಡಿ ಮ್ಯಾಲಿರೋ ಫೋಟೋಗಳು ನಮ್ಗೆ ಆಶೀರ್ವಾದ ಮಾಡ್ತಾವೆ ಬಿಡ್ತಾವೆ ಗೊತ್ತಿಲ್ಲ. ನಮ್ಮೆಲ್ಲರ ಆರಾಧ್ಯ ದೈವರಾಗಿರ್ತಕ್ಕಂಥ ಸಿದ್ದೇಶ್ವರಪ್ಪಂಗಳವರ ಭಾವಚಿತ್ರದ ಮುಂದೆ ನಿಂತು ಬೇಡ್ಕೊಂಡಿವಪ್ಪ ಅಂತಂದ್ರೆ ಎಂಥ ಕೆಲಸಕ್ಕೆ ಹೊಂಟರು ಸಹಿತ ಅದು ಯಶಸ್ವಿ ಆಗ್ತದ, ಫಲ ಕೊಡ್ತದ. ಅಂಥ ಶಕ್ತಿ ಅಪ್ಪಗಳ ಭಾವಚಿತ್ರದೊಳಗೆ ಅದ. ಅಂಥ ಕಾರ್ಯಕ್ರಮದೊಳಗೆ ನಾವೆಲ್ಲರೂ ಸಹಿತ ತನು ಮನ ಧನದಿಂದ ಭಾಗವಹಿಸಿ ಅಪ್ಪಗಳ ಕೃಪೆಗೆ ಪಾತ್ರರಾಗೋಣ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ನಾವೇನು ಸಹಿತ ಅಷ್ಟು ದೊಡ್ಡವರು ಅಲ್ಲ, ಆದರೂ ಸಹಿತ ಗುರುಗಳು ನಮ್ಮನ್ನು ಪ್ರೀತಿಯಿಂದ ಕರೆಸಿ
ಒಂದು 4 ಮಾತು ಹೇಳ್ರಿ ಅಂತ ಹೇಳ್ತಾರಪ್ಪ ಅಂತಂದ್ರೆ, ಯಾರು ದೊಡ್ಡವ್ರು ಇರ್ತಾರೆ, ಯಾರು ದೊಡ್ಡ ಗುಣ ಇರ್ತದೆ, ಇನ್ನೊಬ್ಬರು ಬೆಳೀಲಿ, ನಮ್ಮ ಮಕ್ಕಳು ಬೆಳೀಲಿ, ನಮ್ಮವ್ರು ಬೆಳೀಲಿ ಅಂತಕ್ಕಂಥ ಭಾವ ಯಾರ ಬಲ್ಲಿ ಇರ್ತದಲ್ಲ, ನಿಜವಾಗಲೂ ಸಹಿತ ಜಗತ್ತಿನೊಳಗೆ ಅಂದ್ಕೊಳ್ಬೇಕು, ದೊಡ್ಡ ಗಾಡಿ ಒಳಗೆ ಬಂದವರು ದೊಡ್ಡವರಲ್ಲ, ದೊಡ್ಡ ಕಿರೀಟ ಇಟ್ಕೊಂಡವರು ದೊಡ್ಡವರಲ್ಲ, ದೊಡ್ಡ ಮಠ ಕಟ್ಟಿದವರು ದೊಡ್ಡವರಲ್ಲ. ಯಾರು ದೊಡ್ಡವರಪ್ಪ ಅಂತಂದ್ರೆ ನಮ್ಮನ್ನು ಎತ್ತರ ಮಟ್ಟಿಗೆ ಬೆಳೆಸ್ತಾರಲ್ಲ ಅವರೇ ಮಾತ್ರ ಅಮೃತಾನಂದಪ್ಪಗಳು ದೊಡ್ಡವರು ಅಂತ ನಾವು ಅಂದ್ಕೊಳ್ಬೇಕೇ ವಿನಃ ಮತ್ತು ಯಾವ ಭಾವನೆಯೂ ಸಹಿತ ನಮಗಿರಬಾರ್ದು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಎಲ್ಲರಿಗೂ ಸಹಿತ ನಮಸ್ಕಾರ.